ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರಿಗೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ. ಊಟ ಊಟ ನಮಸ್ತೆ ಮಾಧ್ಯಮದವರಿಗೆ. ಮೊದಲನೇದಾಗಿ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ಪರಮಾತ್ಮ ಅಪ್ಪು ಬಾಸ್ ಅವ್ರದ್ದು ಹುಟ್ಟಿದಪ್ಪ 50ನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾ ಇದೀವಿ. ಅದ್ದೂರಿಯಾಗಿ ಮಾಡಿದೀವಿ, ಮಾಡ್ತಾನೆ ಇರ್ತೀವಿ. ವರ್ಷನೂ ಕೂಡ ನಮ್ಮ ಅಪ್ಪು ಬಾಸ್ ಊರಬ್ಬ ಅಂತ ಮಾಡ್ತೀವಿ. ಈ ಭಾಗ್ಯ ಸುವರ್ಣ ಕರ್ನಾಟಕ ಹಿತರಕ್ಷಣಾ ವೇದಿಕೆ ಸರ್ ಇವತ್ತು ಬೆಳಿಗ್ಗೆ 101 kg ಕೇಕ್ ಕಟ್ ಮಾಡಿದ್ದೀವಿ. ಅನ್ನದಾನ ನಡೀತಾ ಇದೆ. ಹಿರಿಕರಿಗೆಲ್ಲ ಸನ್ಮಾನ ಮಾಡ್ತಾ ಇದೀವಿ. ಬಡ ಮಕ್ಕಳಿಗೆ ಸ್ಕೂಲು ಆಶ್ರಮ ಮಕ್ಕಳಿಗೆಲ್ಲ ಕೊಟ್ಟಿದ್ದೀವಿ. ಇವತ್ತು ಎಷ್ಟು ಜನಕ್ಕೆ ಊಟದ ಒಂದು ವ್ಯವಸ್ಥೆ ಮಾಡಿದ್ದೀರಾ ಸರ್? 2000 ಜನಕ್ಕೆ ಮಾಡ್ತೀವಿ ಸರ್. ಮತ್ತೆ ಇವತ್ತು ಸನ್ಮಾನ ಮಾಡ್ತಾ ಇದೀವಿ ಅಂತ ಯಾವ ತರ ಯಾವ ರೀತಿ ಮಾಡ್ತಾ ಇದೀವಿ? ಹಿರಿಕರಿಗೆ ಎಲ್ಲ ಮಾಡಿದ್ದೀವಿ. ಹಿರಿಕರಿಗೆ ಸನ್ಮಾನ ಮಾಡಿದ್ದೀವಿ. ಬಂದವ್ರಿಗೆ ಯಾರು ಹಿರಿಕರು ಬರ್ತಾರೋ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದೀವಿ. ಮತ್ತೆ ಇವತ್ತು ಇಲ್ಲಿಗೆ ಯಾವ್ದಾದ್ರು ಒಂದು ವಿಶೇಷವಾಗಿ ಅತಿಥಿಗಳು ಯಾರು ಬಂದಿದ್ರು ಸರ್? ಸರ್ ಮಕ್ಕಳೇ ಅತಿಥಿಗಳು. ಹೌದು, ಬಡ ಮಕ್ಕಳೇ ನಮ್ಮ ಅತಿಥಿ. ಹೌದು, ಅಭಿಮಾನಿಗಳೇ ಅತಿಥಿಗಳು ಮೈನು. ನಮಸ್ತೆ. ಏನು ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ, ಯಾಕೆಂದ್ರೆ ಕರ್ನಾಟಕದಲ್ಲ ನಮ್ಮ ಪುನೀತ್ ರಾಜ್ಕುಮಾರ್ ಅವರು ದೇಶದಲ್ಲಿ ಹೆಸರು ಮಾಡಿದ್ದಾರೆ. ಅನ್ನದಾನ ಮಾಡೋದಾಗಲಿ, ಮತ್ತೆ ಹ್ಯಾಂಡಿ ಕಾರ್ಡ್ಗಳಿಗೆ ಸೈಕಲ್ ವಿತರಣೆ ಎಲ್ಲ ಮಾಡಿ ಅವರ ಇದನ್ನ ಅಪ್ಪು ಅವರ ಏನ್ ಮಾಡ್ತಾ ಇದ್ರು, ಈ ಕೈ ಕೊಟ್ಟಿದ್ದು ಈ ಕೈ ಗೊತ್ತಾಗ್ತಾ ಇರಲಿಲ್ಲ. ಆ ರೀತಿ ನಾಗರಾಜ್ ಅವರು ಮಾಡಿದ್ದಾರೆ. ಮತ್ತೆ ಏನೇನಿಲ್ಲ ಇದು ತೋರಿಕೆ ಅದು ತುಂಬ ಮಾಡಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಅವರಿಗೆ ತುಂಬ ಧನ್ಯವಾದ ಅಂತ ಹೇಳ್ತಾರೆ. ಭೀಮರಾವ್ ಅಂಬೇಡ್ಕರ್ ರಾಜ್ಯಾಧ್ಯಕ್ಷರಾಗಿ ಪದ್ಮಾತ ಮಾತಾಡ್ತಾರೆ. ನಮ್ಮ ಪುನೀತ್ ಸರ್ದು ಇವತ್ತು ನಾಗರಾಜ್ ಸಾರು ಮತ್ತೆ ಲವಾಕುಶ ಅವರು ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾಗರಾಜ್ ಸಾರು, ಸುಂದರು ಮತ್ತೆ ಲವಾಕುಶ ಅವರೆಲ್ಲ ಸೇರಿ ಒಂದು ಸಾವಿರಾರು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ. ಇದೇ ರೀತಿ ಮುಂದಿನ ದಿನಗಳಲ್ಲೂ ನಡ್ಕೊಂಡು ಹೋಗ್ಲಿ ಅಂತ ನಾವು ಕೋರ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನಿತಾ ತಾಯಿ ಅಂತ, ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಮಹಿಳಾ ಹಕ್ಕುಗಳ ಪರಿಷತ್ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಿದ್ದೀನಿ. ಇವತ್ತು 50ನೇ ವರ್ಷದ ಅಪ್ಪು ಸರ್ ಬರ್ತ್ಡೇ ಅದ್ದೂರಿಂದ ನಡೆಸಿದ್ವಿ ಅನ್ನೋದಕ್ಕಿಂತ ಅವ್ರನ್ನ ನೆನಪು ಮಾಡ್ಕೊಂಡು ಈ ಸಂದರ್ಭದಲ್ಲಿ ಇಷ್ಟೊಂದು ಸಂಘಟನೆಗಳು ಜೊತೆಗೆ ಸೇರಿ ಅದ್ದೂರಿಂದ ಮಾಡಿರೋದು ಅವರು ಎಲ್ಲರ ಮನಸ್ಸಲ್ಲೂ ನಿರಂತರವಾಗಿ ಇರ್ತಾರೆ. ಯಾವಾಗಲೂ ನಾವು ಅವ್ರಿಗೆ ಚಿಂತನೆ ಆಗಿರ್ತೀವಿ. ಯಾವಾಗಲೂ ಸದಾ ಇದೇ ಥರನೇ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತೀವಿ. ಅವ್ರ ಅಭಿಮಾನಿಗಳು ಅವರು ಪರವಾಗಿ ಎಲ್ಲರೂ ಯಾವಾಗಲೂ ಇರ್ತಾರೆ. ಅವ್ರು ಇನ್ನೂ ಅಜರಾಗಿ ಇರ್ತಾರೆ ಅನ್ನೋದಕ್ಕೆ ನಾನು ಥ್ಯಾಂಕ್ ಯು. ನಮ್ಮ ಅಪ್ಪು ಬಾಸ್ ಇಲ್ಲ ಅಂತ ನಮ್ಗೇನು ಯಾವತ್ತೂ ಇಲ್ಲ. ಯಾಕಂದ್ರೆ ನಿಮ್ಮ ಮೀಡಿಯಾ ಕಣ್ಣಲ್ಲಿ, ಆಮೇಲೆ ಎಲ್ಲ ಜನರುಗಳ ನಗುಲಿ, ಯಾಕಂದ್ರೆ ಆ ನಗುಲಿ ಆ ಮಗುನ ಕಾಣ್ತೀವಿ. ನಾವು ಅಪ್ಪುವರ್ನ ಎಲ್ಲೂ ಕಳ್ಕೊಂಡಿಲ್ಲ. ಇವತ್ತು ನಮ್ಗೆ ನೋವು ಆಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ಕನ್ನಡಿಗನ ನಗುಲು, ಈ ನಗು ಏನಿದೆ ಅವ್ರ ನಗುಲಿ ನಮ್ಮ ಅಪ್ಪು ಬಾಸ್ ಯಾವಾಗೂ ಅಜರಮಾರಾಗಿರ್ತಾರೆ. ಆದ್ರೆ ಇದೊಂದು ವಿಚಾರ ಹೇಳ್ತೀನಿ, ಪ್ರತಿಯೊಬ್ರು ಅಷ್ಟೇ ನಿಮ್ ಕೈಲಾದ್ರೆ ದಯವಿಟ್ಟು ಸಹಾಯ ಮಾಡಿ. ಯಾಕಂದ್ರೆ ಅವ್ರು ಹೇಳ್ಕೊಟ್ರೆ ಅದು ಒಂದೇ ಮಾತು, ನೀವು ಬಲಗೈಲಿ ಮಾಡಿದ್ದು ಎಡಗೈಲಿ ತೋರಿಸ್ಬೇಡ್ರಿ ಅಂತ ಅವ್ರು ಹೇಳಿದ್ದಾರೆ. ಆ ರೀತಿ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಇವತ್ತು ಏನು ಕಾರ್ಯಕ್ರಮ ಮಾಡಿದ್ದಾರೆ ನಾಗರಾಜಣ್ಣ ಅವರು ಇರ್ಬೋದು, ಅವರ ಸ್ನೇಹಿತರು ಎಲ್ಲರೂ ಸೇರಿ ಬಂದು ಇವತ್ತು ಸಡಗರದಲ್ಲಿ ನಾವು ಸೇರ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ.